ನಮಸ್ಕಾರ ಸ್ನೇಹಿತರೆ, ನಾನು ಸತೀಶ್. ನಮ್ಮ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ 2 ಸ್ವಿಂಗ್ ಟ್ರೇಡಿಂಗ್‌ನ ಒಂದು ಸ್ಟಾಕ್‌ಗಳನ್ನ ಒಂದು ಅನಾಲಿಸಿಸ್‌ನ ಶೇರ್ ಮಾಡ್ತಾ ಇದ್ದೀನಿ. ಸೊ, ಪಾಸ್ಟ್ 2 ವೀಕ್ಸಿಂದ ಕೆಲವೊಂದು ವಿಡಿಯೋಸ್ ಏನಕ್ಕೆ ಬಂದಿಲ್ಲ ಅಂತ ಹೇಳಿದ್ರೆ, ಮಾರ್ಕೆಟ್ ಒಂದು ಸ್ವಲ್ಪ ವೀಕ್ ಇತ್ತು. ಅದ್ರ ಜೊತೆಗೆ ಕೆಲವೊಂದು ಸ್ವಿಂಗ್ ಟ್ರೇಡಿಂಗ್‌ನ ಒಂದು ಸ್ಟಾಕ್‌ಗಳ ಅನಾಲಿಸಿಸ್ ಸಹ ಮಾಡಿದೆ. ಬಟ್ ಸುಮಾರು ಸ್ಟಾಕ್‌ಗಳು ಫೇಲ್ ಆಗ್ತಿರೋದ್ರಿಂದ ಅನ್ಕೊಂಡೆ ಇದು ಶೇರ್ ಮಾಡೋದಕ್ಕಿಂತ ವಿಡಿಯೋ ಮಾಡಿದ್ರೆ ಬೆಸ್ಟ್ ಅಂತ ಅನ್ಕೊಂಡು ಸ್ವಲ್ಪ ಹೋಲ್ಡ್ ಆನ್ ಮಾಡಿದೆ. ಸೊ, ಈಗ ಮಾರ್ಕೆಟ್ ಸ್ವಲ್ಪ ಒಂದು ತಕ್ಕ ಮಟ್ಟಿಗೆ ರೇಂಜ್ ಬೌಂಡ್ ಆಗುವಂತ ಚಾನ್ಸಸ್ ಹೆಚ್ಚಿಗೆ ಇರೋದ್ರಿಂದ ಪ್ರಾಬಬಲಿ ಅದು ಅಪ್ಸೈಡ್ ಬ್ರೇಕ್ಔಟ್ ಕೊಡುವಂತ ಚಾನ್ಸಸ್ ಹೆಚ್ಚಿಗೆ ಇರೋದ್ರಿಂದ ಕೆಲವೊಂದು ಸ್ಟಾಕ್ಗಳು ಸಹ ಅದರ ಜೊತೆಗೆ ಅಪ್ ಟ್ರೆಂಡ್ ಕಂಟಿನ್ಯೂಷನ್ ಆಗುವಂತ ಚಾನ್ಸಸ್ ಇರುತ್ತೆ. ಆ ಕೆಟಗರಿಗೆ ಬಿಲಾಂಗ್ ಆಗುವಂತ ಒಂದು 2 ಸ್ಟಾಕ್ಗಳನ್ನ ಅನಾಲಿಸಿಸ್ ಮಾಡಿ ಇಟ್ಟಿದ್ದೀನಿ. ಓಕೆ, ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಯಾವ ಸ್ಟಾಕ್ ಅಂತ ಶೇರ್ ಇನ್ಫಾರ್ಮೇಶನ್ ಶೇರ್ ಮಾಡೋಕ್ಕಿಂತ ಮುಂಚೆ ನೆನ್ಪಿಟ್ಕೊಳ್ಳಿ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ನಾವು ಕೊಡುವಂತ ಇನ್ಫಾರ್ಮೇಶನ್ಸ್ ನಿಮ್ಮ ಎಜುಕೇಶನ್ ಮತ್ತೆ ಲರ್ನಿಂಗ್ ಪರ್ಪಸ್ಗೆ ಮಾತ್ರ. ದಯವಿಟ್ಟು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ಸ್ನ ಕನ್ಸಲ್ಟ್ ಮಾಡಿ. ಓಕೆ, ಯಾಕಂದ್ರೆ ಪ್ರಾಫಿಟ್ ಆರ್ ಲಾಸ್ ಬಂದ್ರೆ ಅದು ನೀವೇ ರೆಸ್ಪಾನ್ಸಿಬಲ್ ಆಗ್ತೀರಾ. ಅದಕ್ಕೋಸ್ಕರ ಸ್ವಲ್ಪ ಕೇರ್ಫುಲ್ ಆಗಿ ನಿಮ್ಮ ಹಣನ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಅಥವಾ ಸ್ಟಾಕ್ ಮಾರ್ಕೆಟ್ ಸ್ವಲ್ಪ ಕೇರ್ಫುಲ್ ಆಗಿ ಮಾಡೋದ್ರಿಂದ ನಿಮ್ಮ ಹಣನ ಸಹ ನೀವು ಒಂದು ಪ್ರೊಟೆಕ್ಷನ್ ಮಾಡುವಂತ ಒಂದು ಪ್ಲಾನಿಂಗ್ ನ ಮಾಡ್ಕೊಂಡು, ಅದಕ್ಕೋಸ್ಕರ ಮ್ಯಾಂಡೇಟರಿ ಸೆಬಿ ಡಿಸ್ಕ್ಲೋಸರ್ ಕೊಟ್ಟಿರೋದ್ರಿಂದ ಎಲ್ಲಾ ವಿಡಿಯೋದಲ್ಲಿ ಹೇಳ್ತೀನಿ, ಇದು ನೀವು ಬೇರ್ ಮಾಡಬೇಕು. ಓಕೆ, ಸರಿ ಸ್ನೇಹಿತರೆ. ಸೊ ಆಪ್ಷನ್ಸ್ ಗೀತಾ ಒಂದು ಬ್ಯೂಟಿಫುಲ್ ಕೋರ್ಸ್ ಅಂತ ಹೇಳ್ಬೋದು. ಸೊ ಇಂಟ್ರೊಡಕ್ಷನ್ ಮಾಡಿದಾಗಿಂದ ಇವಾಗಿಂತ ಒಳ್ಳೆ ಒಂದು ರೆಸ್ಪಾನ್ಸ್ ಬರ್ತಿದೆ. ಎಲ್ಲ ಒಂದು ಲರ್ನರ್ಸ್ಗೆ ಒಂದು ಗ್ರೇಟ್ ಒಂದು ಥ್ಯಾಂಕ್ ಯು ಅಂತ ಹೇಳ್ತಾ, ನಮ್ಮ ಇವತ್ತಿನ ಒಂದು ಫಸ್ಟ್ ಸ್ಟಾಕ್ ಬಂದು ರಾಮ್ಕೋ ಸಿಮೆಂಟ್ಸ್ ಅನ್ನುವ ಒಂದು ಸ್ಟಾಕ್ ನ ಒಂದು ಅನಾಲಿಸಿಸ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈ ಒಂದು ಸ್ಟಾಕ್ ನೋಡಬಹುದು ಎಷ್ಟು ಬ್ಯೂಟಿಫುಲ್ ಆಗಿ ಒಂದು ಫಾರ್ಮೇಶನ್ಸ್ ಆಗಿದೆ ನೋಡಿ. ಈ ರೀತಿ ಒಂದು ಫಾರ್ಮೇಶನ್ ಏನಕ್ಕೆ ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಅಪ್ ಟ್ರೆಂಡ್ ಕಂಟಿನ್ಯೂಷನ್ ಆಗುವಂತ ಚಾನ್ಸಸ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ನಿಮ್ಗೆ ಈ ಒಂದು ಅನಾಲಿಸಿಸ್ ನ ಮಾಡಕ್ಕೆ ಹೆಂಗೆ ಸ್ಟಾಕ್ ಹೆಂಗ್ ಪಿಕ್ ಮಾಡಬೇಕು, ಟ್ರೇಡಿಂಗ್ ನ ಅಥವಾ ಸ್ವಿಂಗ್ ಟ್ರೇಡಿಂಗ್ ಟೆಕ್ನಿಕಲ್ ಅನಾಲಿಸಿಸ್ ಆಪ್ಷನ್ಸ್ ನ ಕಲಿಬೇಕು ಅಂತ ಹೇಳಿದ್ರೆ, ನಾವು ಕೊಟ್ಟಿರುವಂತ ಒಂದು ನಂಬರ್ಗೆ, ಇಲ್ಲಿ ಕೊಟ್ಟಿರುವಂತ ನಂಬರ್ಗೆ ನೀವು ಮೆಸೇಜ್ ಮಾಡಿದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆ, ಸೊ ಈ ಒಂದು ಸ್ಟಾಕ್ ಅಲ್ಲಿ ನೀವು ನೋಡಬಹುದು ಎಷ್ಟು ಬ್ಯೂಟಿಫುಲ್ ಆಗಿ ಒಂದು ಫಾರ್ಮೇಶನ್ಸ್ ಆಗಿದೆ ಅಂತ ನೋಡಿದ್ರೆ, ಕಪ್ ಅಂಡ್ ಹ್ಯಾಂಡಲ್ ನ ಒಂದು ಫಾರ್ಮೇಶನ್ಸ್ ಆಗಿದೆ ಅಂತ ಹೇಳ್ಬೋದು. ಸೊ ಇದಾದ್ಮೇಲೆ ನೋಡಬಹುದು, ನಾನು ಇಲ್ಲಿಂದ ಏನಕ್ಕೆ ತಗೊಂಡಿಲ್ಲ ಅಂತ ಹೇಳಿದ್ರೆ, ಆ ಈ ಒಂದು ಸ್ಟಾಕ್ ಒಂದು ಪ್ರೀವಿಯಸ್ ಸ್ವಿಂಗ್ ಏನಿದೆ ಆ ಒಂದು ಸ್ವಿಂಗ್ ಅಲ್ಲಿ ಗಂಟ ಹೋಗಿಲ್ಲ. ಅದಕ್ಕೋಸ್ಕರ ನಾನು ಇದೇ ಒಂದು ಪಾಯಿಂಟ್ ಆಗಿ ಒಂದು ಬೇಸ್ ಆಗಿ ಇಟ್ಕೊಂಡು ಅಲ್ಲಿಂದ ಒಂದು ಕಪ್ ನ ಒಂದು ಫಾರ್ಮೇಶನ್ಸ್ ಆಗಿದೆ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಗೆ XYZ ಬೇರೆ ಬೇರೆ ರೀಸನ್ ಇರೋದ್ರಿಂದ, ಸೊ ನಿಮ್ಮ ಒಂದು ಬೇಸಿಕ್ ಇನ್ಫಾರ್ಮೇಶನ್ ಪರ್ಪಸ್ಗೆ ನೆನ್ಪಿಟ್ಕೊಳ್ಳಿ, ಇಲ್ಲಿಂದ ಇಲ್ಲಿಗೆ ಒಂದು ಕಪ್ನ ಹಾಕೊಂಡು ಇಲ್ಲಿಂದ ಮತ್ತೊಂದು ಹ್ಯಾಂಡಲ್ ನ ಹಾಕೊಂಡಿದ್ದೀನಿ. ಆ ಒಂದು ಹ್ಯಾಂಡಲ್ ನ ನೀಟಾಗಿ ಒಂದು ಬ್ರೇಕ್ಔಟ್ ಕೊಟ್ಟ ಮೇಲೆ ಸಹ ನೋಡ್ಬೋದು ಸ್ಟಾಕ್ ಇದು ವೀಕ್ಲಿ ಟೈಮ್ ಫ್ರೇಮ್ ಆಗಿರೋದ್ರಿಂದ ನೋಡಬಹುದು, ಮಾರ್ಕೆಟ್ 2 ವೀಕ್ಸ್ ಸ್ವಲ್ಪ ಹಂಗೆ ನೆಗೆಟಿವ್ ಇದ್ರು ಸಹ ಇಲ್ಲಿ ನೋಡಬಹುದು ಈ ಒಂದು ಸ್ಟಾಕ್ ಅಷ್ಟು ನೆಗೆಟಿವ್ ಕಡೆ ಹೋಗಿಲ್ಲ ಅಂತ ಹೇಳ್ಬೋದು. ಸೊ ಈ ಒಂದು ಸ್ಟಾಕ್ ಏನಾದ್ರು ಈ ಒಂದು ಲೆವೆಲ್ ನಾನು ಏನ್ ಮಾರ್ಕ್ ಮಾಡ್ತಿದ್ದೀನಿ ಆ ಒಂದು ಲೆವೆಲ್ ನ ಅದತ್ರ ಒಂದು 9 ಅದು 1000 ಅಂತ ಅನ್ಕೊಳ್ಳಿ ರೌಂಡ್ ಫಿಗರ್. ಸೊ 1000 ಏನೋ ಕ್ರಾಸ್ ಆಯ್ತು ಅಂತ ಹೇಳಿದ್ರೆ, ನಾನು ಮಾರ್ಕ್ ಮಾಡಿರುವಂತ ಒಂದು ಲೆವೆಲ್ ಏನಿದೆ, ಸೊ ಹತ್ರ ಒಂದು 1300 ಗಂಟ ಹೋಗುವಂತ ಚಾನ್ಸಸ್ ಹೆಚ್ಚಿಗೆ ಇದೆ ಅಂತ ಹೇಳ್ಬೋದು ಈ ಒಂದು ಸ್ಟಾಕ್. ಇದು ರಾಮ್ಕೋ ಸಿಮೆಂಟ್ ನ ಒಂದು ಅನಾಲಿಸಿಸ್. ಸೊ ಬ್ಯೂಟಿಫುಲ್ ಆಗಿ ಒಂದು ಆಲ್ ಟೈಮ್ ಹೈ ಟು ಆಗಂತ ಒಂದು ಚಾನ್ಸಸ್ ಹೈ ಪ್ರಾಬಬಿಲಿಟಿ ಇದೆ ಅಂತ ಹೇಳ್ಬೋದು. ಸೊ ಇದು ಈ ಒಂದು ಸ್ಟಾಕ್ ನ ವೆರಿ ವೆರಿ ಬೇಸಿಕ್ ಅನಾಲಿಸಿಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಓಕೆ, ಸೊ ಇದ್ರ ಜೊತೆಗೆ ಇದು ಒಂದನ್ನೇ ಇಟ್ಕೊಂಡು ನಾವು ಟ್ರೇಡಿಂಗ್ ಮಾಡ್ಬೋದಾ, ಇನ್ವೆಸ್ಟ್ ಮಾಡ್ಬೋದಾ ಅಂದ್ರೆ ಇಲ್ಲ. ನಿಮ್ಮ ಒಂದು ಹೆಚ್ಚಿನ ನಾಲೆಜ್ ಸಹ ಈ ಒಂದು ಸ್ಟಾಕ್ ಅಲ್ಲಿ ಸ್ವಲ್ಪ ಏನಂತಾರೆ ಒಂದು ರಿಸರ್ಚ್ ಹಾಕೊಂಡು ನೀವು ಡಿಸಿಷನ್ ಮಾಡ್ಬೋದು, ಇನ್ವೆಸ್ಟ್ ಮಾಡ್ಬೇಕಾ ಮಾಡ್ಬೋದಾ ಅಂತ. ನಾವು ಶೇರ್ ಮಾಡೋದು ನಿಮ್ಮ ಎಜುಕೇಶನ್ ಪರ್ಪಸ್ಗೆ ಮಾತ್ರ. ಓಕೆ, ಸೊ ನಮ್ಮ ಟೆಕ್ನಿಕಲ್ ಅನಾಲಿಸಿಸ್ ಬಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ. ಕಂಪ್ಲೀಟ್ ಒಂದು ಸ್ಟ್ರಕ್ಚರ್ ಹೇಳೋದ್ರಿಂದ ಒಂದು ಸ್ಟಾಕ್ ಎಲ್ಲಿ ಎಂಟರ್ ಆಗಬೇಕು, ಎಲ್ಲಿ ಸ್ಟಾಪ್ ಲಾಸ್ ಇರಬೇಕು, ಯಾವ ಕ್ಯಾಂಡಲ್ ಹೆಂಗ್ ಅನಾಲಿಸಿಸ್ ಮಾಡಬೇಕು ಅಂತ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ ಆ ಒಂದು ಕೋರ್ಸ್ ಅಲ್ಲಿ. ಓಕೆ, ಸೆಕೆಂಡ್ ಒಂದು ಸ್ಟಾಕ್ ಸ್ನೇಹಿತರೆ, ಇದು ಒಂದು ಪತಾಂಜಲಿ ಫುಡ್ಸ್ ಅಥವಾ ಪ್ರೀವಿಯಸ್ಲಿ ಒಂದು ಕಂಪನಿನ ಅಕ್ವೈರ್ ಮಾಡಿದ್ರೆ ಪತಾಂಜಲಿ ಅಂತ ಏನ್ ನೇಮ್ ಒಂದು ಚೇಂಜ್ ಮಾಡಿದ್ರು, ಆ ಒಂದು ಸ್ಟಾಕ್ ನ ಅನಾಲಿಸಿಸ್. ಈ ಒಂದು ಸ್ಟಾಕ್ ಅಲ್ಲಿ ಸಹ ನೋಡೋದು ಕಂಪ್ಲೀಟ್ ನಾನು ನೀಟಾಗಿ ಈ ಒಂದು ನಿಮಿಷ ಪೆನ್ ತಗೊಂಡ್ಬಿಡ್ತೀನಿ. ಓಕೆ, ಒಂದು ನಿಮಿಷ. ಓಕೆ, ಸೊ ನಾನು ಪ್ರೀವಿಯಸ್ ಆಗಿ ನೋಡ್ಬೋದು ಈ ಒಂದು ಲೆವೆಲ್ ಅನ್ನೇ ನಾನು ಕನ್ಸಿಡರ್ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ಈ ಒಂದು ಪ್ರೀವಿಯಸ್ ಸ್ವಿಂಗ್ ನೋಡಿದ್ರೆ ಇಲ್ಲಿ ಫೇಕ್ ಬ್ರೇಕ್ಔಟ್ ಆಗಿ ನೆಕ್ಸ್ಟ್ ಫಾಲೋ ಆಗಿರೋದ್ರಿಂದ ಈ ಒಂದು ಫೇಕ್ ಬ್ರೇಕ್ಔಟ್ ನ ನಾನು ಇಗ್ನೋರೆನ್ಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇದು ಪ್ರೀವಿಯಸ್ ಸ್ಟ್ರಾಂಗ್ ಸ್ವಿಂಗ್ ಎಲ್ಲಿಂದ ಒಂದು ಡೌನ್ ಟ್ರೆಂಡ್ ಸ್ಟಾರ್ಟ್ ಆಯಿತು ಅಲ್ಲಿಗೆ ಒಂದು ಫೇಕ್ ಔಟ್ ಕೊಟ್ಟು ಮತ್ತೆ ಬಂದಿರೋದ್ರಿಂದ ಹೈ ಪ್ರೊಬಬಿಲಿಟಿ ಇದೆ ಇದು ಸಹ ಒಂದು ಕಪ್ ಅಂಡ್ ಹ್ಯಾಂಡಲ್ ಫಾರ್ಮೇಶನ್ಸ್ ಆಗಿರೋದ್ರಿಂದ ಸ್ವಲ್ಪ ಒಂದು ಅಪ್ ಸೈಡ್ ಒಂದು ಹೈಲಿ ಎಕ್ಸ್ಪೆಕ್ಟೇಷನ್ ಇದೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಈ ಒಂದು ಸ್ಟಾಕ್ ಅಲ್ಲಿ ನೋಡೋದು ಈವನ್ ಪ್ರೀವಿಯಸ್ 2 ವೀಕ್ಸ್ ಸಹ ನೋಡಬಹುದು, ಮಾರ್ಕೆಟ್ ಡೌನ್ ಇದ್ರೂ ಸಹ ಈ ಒಂದು ಸ್ಟಾಕ್ ಸಹ ನಾ ಪ್ರೀವಿಯಸ್ ಸ್ಟಾಕ್ ಏನ್ ರಾಮ್ಕೋ ಸಿಮೆಂಟ್ಸ್ ನ ಒಂದು ಸ್ಟಾಕ್ ಶೇರ್ ಮಾಡಿದ್ರೆ ಅದೇ ರೀತಿ ಒಂದು ಫಾರ್ಮೇಶನ್ಸ್ ಆಗಿರೋದ್ರಿಂದ ಇದು ಹತ್ರ 1380 390 ಈ ಒಂದು ಲೆವೆಲ್ ನ ಬ್ರೇಕ್ಔಟ್ ಆಯ್ತು ಅಂತ ಹೇಳಿದ್ರೆ ಆರಾಮಾಗಿ ಈ ಒಂದು ಸ್ಟಾಕ್ ಸಹ ಹತ್ರ 2000 ಗಂಟೆ ಹೋಗುವಂತ ಚಾನ್ಸಸ್ ಹೆಚ್ಚಿಗಿದೆ ಅಂತ ಹೇಳ್ಬೋದು. ಅದು ಇಮಿಡಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ ನೋಡಿ, ಯಾವುದೇ ಒಂದು ಅನಾಲಿಸಿಸ್ ನಾವು ಶೇರ್ ಮಾಡಿದ್ರೆ ನಿಮ್ಮ ಎಜುಕೇಶನಲ್ ಪರ್ಪಸ್ಗೆ ನೀವು ಹೆಚ್ಚಿನ ರಿಸರ್ಚ್ ಮಾಡ್ಕೊಂಡು ಯಾವ ಒಂದು ಟೈಮ್ ಫ್ರೇಮ್ ಅಲ್ಲಿ ಆಗ್ಬೋದು, ಎಲ್ಲಿ ಗಂಟೆ ಹೋಗ್ಬೋದು, ನಿಮ್ಮ ಒಂದು ಸ್ಟಾಪ್ ಲಾಸ್ ಎಲ್ಲಿ ಇಡಬೇಕು, ಟಾರ್ಗೆಟ್ ಎಲ್ಲಿ ಇಡಬಹುದು, ಈ ರೀತಿಯಲ್ಲಿ ಒಂದು ಸ್ವಲ್ಪ ಅನಾಲಿಸಿಸ್ ನ ಮಾಡ್ಕೊಂಡ್ರೆ ಸಹ ಕ್ಲಾರಿಟಿ ಸಿಗುತ್ತೆ. ಸೊ ಯಾವುದೇ ಒಂದು ಸ್ಟಾಕ್ ನ ಅನಾಲಿಸಿಸ್ ಶೇರ್ ಮಾಡಿದ ತಕ್ಷಣ ಒಂದೇ ಶಾಟ್ ಹಿಂಗ್ ಹೋಗಿ
ಪ್ರಾಫಿಟ್ನ ಅಥವಾ ಟಾರ್ಗೆಟ್ನ ಹಿಟ್ ಮಾಡೋದು. ಅದಕ್ಕೆ ಆದಂಥ ಒಂದು ಟ್ರೆಂಡ್ ಇದೆ. ಆ ಒಂದು ಟ್ರೆಂಡ್ನ ನೀವು ಕಲ್ತ್ಕೊಬೇಕು. ಆ ಟ್ರೆಂಡ್ನ ಕಲ್ತ್ಕೊಂಡ್ಬಿಟ್ರೆ ಟೆಕ್ನಿಕಲ್ ಅನಾಲಿಸಿಸ್ ಅಲ್ಲಿ ಆರಾಮಾಗಿ ನೀವು ಪ್ರಾಫಿಟ್ ಮಾಡ್ಬೋದು. ಈಗ ನೀವು ಇಂಟ್ರಾಡೇ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ, ಭಯ ಆಗುತ್ತೆ ಅಂತ ಹೇಳಿದ್ರೆ ಈ ರೀತಿ ಸ್ವಿಂಗ್ ಟ್ರೇಡ್ ಸಹ ನೀವು ಆರಾಮಾಗಿ ಪ್ರಾಫಿಟ್ನ ಮಾಡ್ಬೋದು. ಓಕೆ, ಸೊ ಇದು ನಮ್ಮ ಇವತ್ತಿನ ಒಂದು ಎರಡು ಒಂದು ಸಿಕ್ಕಾಪಟ್ಟೆ ಅನಾಲಿಸಿಸ್, ಇನ್ ಡೆಪ್ತ್ ಅನಾಲಿಸಿಸ್ ಮಾಡಿ ಒಂದು ನಿಮಗೆ ಒಂದು ವೆರಿ ಬೇಸಿಕ್ ಲೆವೆಲ್ ಅಲ್ಲಿ ಒಂದು ಶೇರ್ ಮಾಡುವಂತ ಒಂದು ಕ್ವಾಲಿಟಿ ಸ್ಟಾಕ್ಸ್ ಅಂತ ಹೇಳ್ಬೋದು ಸ್ನೇಹಿತರೆ. ಸೊ ಒಂದು ಎರಡು ಸ್ಟಾಕ್ ಸಹ ಒಂದು ಸೂಪರ್ ಆಗಿ ಒಂದು ಬ್ರೇಕ್ಔಟ್ ಆಗಿ ಇನ್ನೊಂದು ಬ್ರೇಕ್ಔಟ್ಗೆ ರೆಡಿ ಇರೋದ್ರಿಂದ ಸೊ ಸ್ವಲ್ಪ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಹೆಚ್ಚಿನ ಒಂದು ರಿಸರ್ಚ್ ನ ಮಾಡ್ಕೊಂಡು ಸಹ ನೀವು ನಿಮ್ಮ ಟ್ರೇಡಿಂಗ್ ನ ಒಂದು ಸ್ಕಿಲ್ಸ್ ನ ಎನ್ಹಾನ್ಸ್ ಮಾಡ್ಕೊಳ್ಳಿ. ನೆನ್ಪಿಟ್ಕೊಳ್ಳಿ, ನಾವು ಸೆಬಿ ರಿಜಿಸ್ಟರ್ಡ್ ಅಡ್ವೈಸರ್ಸ್ ಅಲ್ಲ. ಸೊ ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮ ಒಂದು ರೆಸ್ಪಾನ್ಸ್ ನ ಲೈಕ್ ಅಥವಾ ಕಾಮೆಂಟ್ ಮುಖಾಂತರ ತಿಳಿಸಿ, ಅದ್ರ ಜೊತೆಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಅವ್ರ ಜೊತೆ ಡಿಸ್ಕಷನ್ ಮಾಡಿ, ಅವ್ರಿಗೂ ಸಹ ಕಲ್ಸ್ಕೊಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಾನು ಸತೀಶ್, ನಮಸ್ಕಾರ.